ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಭೂ ಕಬಳಿಕೆ, ಉಪಜಿಲ್ಲಾಧಿಕಾರಿ ತನಿಖೆ. ಖಾಸಗಿ ವ್ಯಕ್ತಿಯಿಂದ ಕಬಳಿಕೆ ನಡೆದಿರುವುದಾಗಿ ಅಧಿಕೃತರು. ಕಾಸರಗೋಡಿನ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಜನಕೀಯ ಒಕ್ಕೂಟ. ಶಾಂತಿ ಕದಡುವ ಮಂದಿಯನ್ನು ಸಮಾಜದಿಂದ ದೂರೀಕರಿಸಲು ಕರೆ. ಅನ್ನದಾನಕ್ಕಿಂತ ಪುಣ್ಯದಾನವಿಲ್ಲ. ಜನರಲ್ ಆಸ್ಪತ್ರೆಯಲ್ಲಿ ನಿತ್ಯ ರಾತ್ರಿ ಊಟ ಬಡಿಸಿ ಸ್ನೇಹಾಲಯ. ವಿವರವಾದ ಸುದ್ದಿಗಳು. ಖಾಸಗಿ ವ್ಯಕ್ತಿ ಅತಿಕ್ರಮಿಸಿದ ಪೆರಿಯಾದಲ್ಲಿರುವ ಕೇಂದ್ರ ವಿಶ್ವವಿದ್ಯಾನಿಲಯದ ಸ್ಥಳವನ್ನು ಉಪಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಸಂದರ್ಶಿಸಿದ್ದಾರೆ. ವಿಶ್ವವಿದ್ಯಾನಿಲಯದ ಸ್ಥಳ ಅತಿಕ್ರಮಿಸಿರುವುದಾಗಿ ವ್ಯಕ್ತಪಡಿಸಿ ಕಂದಾಯ ಅಧಿಕೃತರು ಜಿಲ್ಲಾಧಿಕಾರಿಗೆ ಸಲ್ಲಿಸಿದ ವರದಿಯ ಆಧಾರದಲ್ಲಿ ಸಂದರ್ಶನ ನಡೆದಿದೆ. ಭೂ ಕಬಳಿಕೆ ನಡೆದಿರುವುದಾಗಿ ಉಪಜಿಲ್ಲಾಧಿಕಾರಿ ಅವರು ಪತ್ತೆ ಹಚ್ಚಿದ್ದಾರೆ. ವಿಶ್ವವಿದ್ಯಾನಿಲಯದ ಆವರಣಗೋಡೆ ಬಳಿಯಿಂದ 2 ಮೀಟರ್ ಆಳಕ್ಕೆ ಅಗೆದು ಖಾಸಗಿ ವ್ಯಕ್ತಿಯು ತನ್ನ ಹಿತ್ತಿಲಿಗೆ ಮಣ್ಣು ಹಾಕಿದ್ದಲ್ಲದೆ ವಿಶ್ವವಿದ್ಯಾನಿಲಯ ಅಧೀನದ ಸ್ಥಳವನ್ನು ಕಬಳಿಸಿರುವುದಾಗಿ ಪುಲ್ಲೂರು ಗ್ರಾಮಾಧಿಕಾರಿಯವರು ಜಿಲ್ಲಾಧಿಕಾರಿಗೆ ಸಲ್ಲಿಸಿದ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದರು. ಈ ಬಗ್ಗೆ ತನಿಖೆಗಾಗಿ ಜಿಲ್ಲಾಧಿಕಾರಿಯವರು ಉಪಜಿಲ್ಲಾಧಿಕಾರಿ ಅವರನ್ನು ನೇಮಿಸಿದ್ದರು. ಪುಲ್ಲೂರು ಗ್ರಾಮದಲ್ಲಿ ರಿಸರ್ವೆ ನಂಬರ್ 1ರಲ್ಲಿ ಒಳಪಡುವ ಸ್ಥಳದಲ್ಲಿ 6 ಮೀಟರ್ ಅಗಲದಲ್ಲಿ ಸಮೀಪವಾಸಿಗಳಿಗಾಗಿ ವಿಶ್ವವಿದ್ಯಾನಿಲಯವು ಕಾದಿರಿಸಿದ ಸ್ಥಳವನ್ನು 250 ಮೀಟರ್ಗಳಷ್ಟು ಖಾಸಗಿ ವ್ಯಕ್ತಿ ಅತಿಕ್ರಮಣ ನಡೆಸಿರುವುದು ಕಂಡು ಬಂದಿದೆ. ಜೆಸಿಬಿ ಬಳಸಿ ಭೂಮಿಯನ್ನು ಸಮತಟ್ಟುಗೊಳಿಸಲಾಗಿದೆ. ಕಬಳಿಕೆ ಸ್ಪಷ್ಟವಾದ ಹಿನ್ನೆಲೆಯಲ್ಲಿ ಘಟನೆ ಬಗ್ಗೆ ಖಾಸಗಿ ವ್ಯಕ್ತಿ ವಿರುದ್ಧ ಅಂಬಲತೆರೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಸುತ್ತುಗೋಡೆಗೆ ತಾಗಿ ಮಣ್ಣು ತೆಗೆದಿರುವುದರಿಂದ ಇದು ಗೋಡೆಯ ಬಲಿಷ್ಠತೆಗೆ ಆತಂಕಕಾರಿ ಎಂದು ಹೇಳಲಾಗುತ್ತಿದೆ. ಸಮನ್ವಯ ಕಾಸರಗೋಡು ಸಂಘಟನೆ ಆಶ್ರಯದಲ್ಲಿ 4ನೇ ಅಖಿಲ ಭಾರತ ಕಲೋತ್ಸವವಾದ ಭಾರತ್ ಉತ್ಸವಕ್ಕೆ ಭಾರೀ ಸಿದ್ಧತೆ ಕೈಗೊಳ್ಳಲಾಗಿದೆ. ಶನಿವಾರ ಉಪ್ಪಳ ಮರಿಕೆ ಪ್ಲಾಜಾದಲ್ಲಿ ಭಾರತೋತ್ಸವ ನಡೆಯಲಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಿಗಳು, ಸಾರ್ವಜನಿಕ ಕ್ಷೇತ್ರ ಬ್ಯಾಂಕ್, ಸಹಕಾರಿ ಉದ್ಯೋಗಿಗಳು, ಶಿಕ್ಷಕರು, ಪತ್ರಕರ್ತರು, ವೈದ್ಯ, ಇಂಜಿನಿಯರ್, ಕೃಷಿಕ, ವ್ಯಾಪಾರಿ, ಕಾರ್ಮಿಕರು ಹಾಗೂ ಸಾರ್ವಜನಿಕರೆಲ್ಲರೂ ಭಾಗಿಗಳಾಗಬಹುದೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಶನಿವಾರ ಪೂರ್ವ 9 ಗಂಟೆಗೆ ವಿದ್ಯಾನಗರ ಚಿನ್ಮಯ ಮಿಷನ್ನ ಶ್ರೀ ವಿವೇಕಾನಂದ ಸರಸ್ವತಿ ಸ್ವಾಮೀಜಿ ಉತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಸ್ವಾಗತ ಸಮಿತಿ ಅಧ್ಯಕ್ಷರಾದ ಮಂಜೇಶ್ವರ ತಹಶೀಲ್ದಾರ್ ಶಶಿಧರ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು. ಗಣ್ಯರನೇಕರು ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಚಿತ್ರರಚನೆ, ಸಂಗೀತ ಕುರ್ಚಿ, ಸುಗಮ ಸಂಗೀತ, ಜಾನಪದ ಹಾಡು, ಮಾಪಿಳೆ ಹಾಡು, ಚಿತ್ರಗೀತೆ, ನೃತ್ಯ ಇತ್ಯಾದಿ ಸ್ಪರ್ಧೆಗಳು ನಡೆಯಲಿದ್ದು ವಿವಿಧ ಪ್ರಾಯಮಿತಿಯವರಿಗೆ ಪ್ರತ್ಯೇಕವಾಗಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮಧ್ಯಾಹ್ನ 12ವರೆಗೆ ನಡೆಯುವ ಸಾಧನಾ ಸಮಾವೇಶದಲ್ಲಿ ಗಡಿನಾಡಿನ ಭೀಮಕವಿ, ಶತಾಯುಷಿ, ನಾಡೋಜ ಕಯ್ಯಾರ ಕಿಞ್ಞಣ್ಣರೈ, ಮಾಜಿ ಸಂಸದ ಹಮೀದ್ ಅಲಿ ಶಮ್ನಾಡ್, ಕೆಪಿ ಮದರ ಮಾಸ್ಟರ್ ಸಹಿತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಪ್ರಮುಖರನ್ನು ಸನ್ಮಾನಿಸಲಾಗುವುದು. ಶಾಸಕ ಪಿಬಿ ಅಬ್ದುಲ್ ರಜಾಕ್ ಅವರ ಅಧ್ಯಕ್ಷತೆಯಲ್ಲಿ ಜರುಗುವ ಸಾಧನಾ ಸಮಾವೇಶದಲ್ಲಿ ಕೊಂಡೆಯೂರಿನ ಶ್ರೀ ಯೋಗಾನಂದ ಸರಸ್ವತಿ, ಶಿರಿಯ ಆಲಿಕುಂಜ ಮುಸ್ಲಿಯಾರ್, ಕಾಸರಗೋಡು ಡಾಲರ್ಸ್ ಇಗರ್ಜಿಯ ಧರ್ಮಗುರು ನವೀನ್ ಪ್ರಕಾಶ್ ಆಶೀರ್ವಚನ ನೀಡಲಿರುವರು. ಕರ್ನಾಟಕ ಆರೋಗ್ಯ ಸಚಿವ ಯುಟಿ ಖಾದರ್ ಸನ್ಮಾನ ಕಾರ್ಯ ನೆರವೇರಿಸಲಿದ್ದಾರೆ. ಸಾಯಂಕಾಲ 6ವರೆಗೆ ಸಮಾರೋಪ ಸಮ್ಮೇಳನದಲ್ಲಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಥಾಮ್ಸನ್ ಜೋಸ್ ಬಹುಮಾನ ವಿತರಿಸಲಿರುವರು. ಸುದ್ದಿಗೋಷ್ಠಿಯಲ್ಲಿ ಎ ದಾಮೋದರ, ಬಿಎಂ ಹಸೈನಾರ್, ದೇವಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಕೋಮು ಸಮಾಜ ಕಂಟಕ ಶಕ್ತಿಗಳ ಹಿಂಸೆಯಿಂದ ತತ್ತರಿಸಿರುವ ಕಾಸರಗೋಡಿನಲ್ಲಿ ನಿತ್ಯ ಶಾಂತಿ ನೆಲೆಯಾಗಿಸುವ ಉದ್ದೇಶದಿಂದ ಜನಕೀಯ ಒಕ್ಕೂಟ. ಸಿಐಟಿಯು ಕಾರ್ಮಿಕ ಸಂಘಟನೆಯ ಕಾಸರಗೋಡು ಏರಿಯಾ ಸಮಿತಿ ನೇತೃತ್ವದಲ್ಲಿ ಬುಧವಾರ ಸಾಯಂಕಾಲ ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಕಾರ್ಮಿಕ ಬಹುಜನ ಒಕ್ಕೂಟ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಸಮಾಜದ ನಾನಾ ಸ್ತರದ 100 ಮಂದಿ ಭಾಗವಹಿಸಿದರು. ಕಾರ್ಮಿಕರು, ಶಿಕ್ಷಕರು, ನೌಕರರು, ಮಹಿಳೆಯರು, ಯುವಕರ ಸಹಿತ ಅಪಾರ ಸಂಖ್ಯೆಯ ಮಂದಿ ಜಮಾಯಿಸಿದ್ದರು. ಕೆಎಸ್ಆರ್ಟಿಸಿ ನಿಲ್ದಾಣ ಪರಿಸರದಿಂದ ಹೊರಟ ಮೆರವಣಿಗೆಯು ಹೊಸ ಬಸ್ ನಿಲ್ದಾಣ ವಠಾರದಲ್ಲಿ ಜಮಾಯಿಸಿತು. സ്നേഹമെന്ന പൂക്കളെ നെഞ്ചോട് ചേർക്കണം, സ്നേഹമെന്ന പൂക്കളെ നെഞ്ചോട് ചേർക്കണം, സ്നേഹമെന്ന പൂക്കളെ നെഞ്ചോട് ചേർക്കണം, സ്നേഹമെന്ന പൂക്കളെ നെഞ്ചോട് ചേർക്കണം. ಶಾಂತಿಯ ದೀಪ ಹಚ್ಚಿ ಸಂಗಮ ಸಂಘಟಿಸಲಾಯಿತು. ಸಿಪಿಎಂ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಮಾಜಿ ಶಾಸಕ CH ಕುಂಜಂಬು ಅವರು ಮೇಣದ ಬತ್ತಿ ಉರಿಸಿ ಶಾಂತಿ ಜ್ಯೋತಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರೂ ಮೇಣದ ಬತ್ತಿ ಹೊರಿಸಿ ಶಾಂತಿ ಸಂರಕ್ಷಣೆಯ ಪಣ ತೊಟ್ಟರು. ಕಾಸರಗೋಡಿನ ಶಾಶ್ವತ ಶಾಂತಿಗೆ ಕೊಡಲಿಯೇಟು ಹಾಕುವ ಮಂದಿಯನ್ನು ಸಮಾಜದಿಂದ ದೂರೀಕರಿಸುವ ಘೋಷಣೆ ಮೊಳಗಿಸಲಾಯಿತು. ಶಾಂತಿ ಗೀತೆ, ಕವಿತಾ ಲಾಪನೆ, ಶಾಂತಿ ಸಂದೇಶ ಬೋಧನೆ ಇತ್ಯಾದಿ ನಡೆದವು. മനോജ് പട്ടാനൂർ മുഖ്യ ഭാഷണം ಮಾಡಿದರು. മതരാഷ്ട്രീയ പ്രസ്ഥാനങ്ങളും ജാതിരാഷ്ട്രീയ പ്രസ്ഥാനങ്ങളും
മനുഷ്യന്റെ സമാധാന അന്തരീക്ഷം ഇല്ലാതാക്കിയിട്ടുണ്ടോ? നാട്ടിലെ ഏതെല്ലാം കാലഘട്ടങ്ങളിൽ അന്ധവിശ്വാസങ്ങളും അനാചാരങ്ങളും മനുഷ്യജീവിതത്തിന്റെ പുരോഗതിക്ക് തടസ്സമായി വന്നിട്ടുണ്ടോ? ആ കാലഘട്ടങ്ങളിലെല്ലാം തന്നെ നമ്മുടെ നാട്ടിലെ ഇടതുപക്ഷ മനസ്സുകൾ, പുരോഗമന മനസ്സുകൾ, പ്രത്യേകിച്ചും കമ്മ്യൂണിസ്റ്റുകാർ ഇത്തരം മുദ്രാവാക്യങ്ങൾ ഉയർത്തിപ്പിടിച്ചുകൊണ്ടുള്ള ആശയപരമായിട്ടുള്ള പോരാട്ടങ്ങൾ സംഘടിപ്പിച്ചിട്ടുണ്ട്. AG നായർ അധ്യക്ഷത വഹിಸಿದರು. ಬಡ ರೋಗಿಗಳಿಗೂ ರೋಗಿಗಳ ಜತೆಗಿರುವವರಿಗೂ ನಿತ್ಯ ರಾತ್ರಿಯೂಟ ಹಂಚುವ ಮೂಲಕ ಸ್ನೇಹಾಲಯವು ತನ್ನ ಸ್ನೇಹಮಯಿ ಕಾರುಣ್ಯ ಚಟುವಟಿಕೆಗಳ ತುರಾಯಿಗೆ ಮತ್ತೊಂದು ಚಿನ್ನದ ಗರಿಯನ್ನು ಪೋಣಿಸಿಕೊಂಡಿದೆ. ಹಾಗೆ ಸ್ನೇಹಾಲಯದ ಸ್ನೇಹ ಹಸ್ತದಿಂದಾಗಿ ಕಾಸರಗೋಡು ಜನರಲ್ ಆಸ್ಪತ್ರೆಯ 100ರಷ್ಟು ಕಡುಬಡ ರೋಗಿಗಳು ಜತೆಗಿರುವವರು ಸಂತೃಪ್ತಿಯ ರಾತ್ರಿಯೂಟ ಸವಿಯುವಂತಾಗಿದ್ದಾರೆ. ಮಂಜೇಶ್ವರ ಪಾವೂರಿನಲ್ಲಿರುವ ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಪುನಶ್ಚೇತನ ಕೇಂದ್ರವು ಕಾಸರಗೋಡು ಜನರಲ್ ಆಸ್ಪತ್ರೆಯ 100ರಷ್ಟು ಅತ್ಯಂತ ಬಡ ರೋಗಿಗಳಿಗೆ ಪ್ರತಿದಿನ ರಾತ್ರಿಯ ಊಟದ ವ್ಯವಸ್ಥೆಯೊದಗಿಸಿದೆ. ಇದೇ ಕಳೆದ ಡಿಸೆಂಬರ್ 1ರಂದು ಆರಂಭವಾದ ಈ ಕೈಂಕರ್ಯವು ಆಸ್ಪತ್ರೆ ಅಧಿಕೃತರ ಸಿಬ್ಬಂದಿಗಳ ಸಂಪೂರ್ಣ ಸಹಕಾರದಿಂದ ಎಗ್ಗಿಲ್ಲದೆ ಮುಂದುವರಿಯುತ್ತಿದೆ. ಸ್ನೇಹಾಲಯ ನಿರ್ದೇಶಕ ಜೋಸೆಫ್ ಕ್ರಾಸ್ತ ಅವರ ಮುತುವರ್ಜಿಯಲ್ಲಿ ಈ ಮಹತ್ ಕಾರ್ಯ ಮುಂದುವರಿಯುತ್ತಿದ್ದು ಸ್ವಾದಿಷ್ಟ ಭೋಜನ ವಿತರಿಸಲಾಗುತ್ತಿದೆ. ರಸ್ತೆ ಬದಿಯಲ್ಲಿ ಬಿದ್ದುಕೊಂಡಿರುವ ಮಾನಸಿಕ ರೋಗಿಗಳಾದ ಮಂದಿಯನ್ನು ಹಿಡಿದು ಸ್ನೇಹಾಲಯಕ್ಕೆ ಕರೆತಂದು ಸೂಕ್ತ ಚಿಕಿತ್ಸೆ ಆರೈಕೆ ಇತ್ತು ಗುಣಪಡಿಸುವ ಸ್ನೇಹಾಲಯವು ಇದೀಗ ತನ್ನ ಸೇವಾ ಚಟುವಟಿಕೆಗಳನ್ನು ಮತ್ತಷ್ಟು ವಿಸ್ತರಿಸಿಕೊಂಡಿದೆ. ಸದ್ಯ ಮಂಗಳೂರು ನಗರದ ಬೀದಿಗಳಲ್ಲಿ ಒಪ್ಪತ್ತಿನ ಊಟಕ್ಕೆ ಗತಿಯಿಲ್ಲದೆ ಬಿದ್ದುಕೊಂಡಿರುವ 100ರಷ್ಟು ಮಂದಿಗೆ ಪ್ರತಿದಿನ ಮಧ್ಯಾಹ್ನ ಊಟ ಹಂಚುತ್ತಿರುವ ಸೇವೆಯು ನಿರಾತಂಕವಾಗಿ ಸಾಗುತ್ತಿರುವುದಾಗಿ ಸಂಸ್ಥೆ ನಿರ್ದೇಶಕ ಜೋಸೆಫ್ ಕ್ರಾಸ್ತ ತಿಳಿಸಿದ್ದಾರೆ. ಕುಂಜತ್ತೂರಿನ ಗಲಭೆ ಹಿನ್ನೆಲೆಯಲ್ಲಿ ಠಾಣಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಿತು. ಮಂಜೇಶ್ವರ ಉದ್ಯಾವರದಲ್ಲಿರುವ ಖಾಸಗಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಧರ್ಮಗಳ ನಾಯಕರು ಸಹಿತ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದರು. ಕುಂಬಳೆ ವೃತ್ತ ನಿರೀಕ್ಷಕ ಸುರೇಶ್ ಬಾಬು ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಠಾಣಾಧಿಕಾರಿ ಪಿ ಪ್ರಮೋದ್, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮುರ್ಷದ್ ಜಹಾನ್, ಉದ್ಯಾವರ ಸಾವಿರ ಜಮಾತ್ ಅಧ್ಯಕ್ಷ ಅತಾವುಲ್ಲಾ ತಂಗಳ್, ಉದ್ಯಾವರ ಮಾಡ ಕ್ಷೇತ್ರದ ಪ್ರತಿನಿಧಿ ಡಾಕ್ಟರ್ ಜಯಪಾಲ ಶೆಟ್ಟಿ, ವಿವಿಧ ರಾಜಕೀಯ ಸಾಮಾಜಿಕ ಧಾರ್ಮಿಕ ನಾಯಕರು ಪಾಲ್ಗೊಂಡರು. ರಸ್ತೆ ಬದಿಯ ಬ್ಯಾನರ್ಗಳನ್ನು ತೆರವುಗೊಳಿಸಲು, ರಾತ್ರಿ 10 ಗಂಟೆಯ ಬಳಿಕ ವಾಹನಗಳಲ್ಲಿ ತಿರುಗಾಡುವವರನ್ನು ವಿಚಾರಣೆ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಪೊಲೀಸರು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗದೆ ಕರ್ತವ್ಯ ನಿರ್ವಹಿಸಬೇಕೆಂಬ ಅಭಿಪ್ರಾಯ ಸಭೆಯಲ್ಲಿ ಮೂಡಿಬಂತು. ಅಕ್ರಮ ಮದ್ಯ ಸಹಿತ ಯುವಕನನ್ನು ಬಂಧಿಸಲಾಗಿದೆ. ಬಂದಿಯೋಡು ಪೆರ್ಮುದೆ ನಿವಾಸಿ ಸಂದೇಶ 19 ಬಂಧಿತ. ಈತನ ಬಳಿಯಿಂದ 44 ಬಾಟಲಿ ವಿದೇಶಿ ಮದ್ಯವನ್ನು ವಶಪಡಿಸಲಾಗಿದೆ. ನೆರೆಯ ಕರ್ನಾಟಕದಿಂದ ತಂದು ಪೆರ್ಮುದೆಯಲ್ಲಿ ಮಾರಾಟಗೈಯಲು ಯತ್ನಿಸುತ್ತಿದ್ದಾಗ ಮಾಹಿತಿ ಅರಿತ ಬದಿಯಡ್ಕ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಶಿರಿಬಾಗಿಲಿನ ಪುಳ್ಕೂರು ಶ್ರೀ ಮಹಾದೇವ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಈ ತಿಂಗಳ 22ರಿಂದ ಮಾರ್ಚ್ 3ರ ತನಕ ಜರುಗಲಿದೆ. ಮಹೋತ್ಸವದ ಯಶಸ್ವಿಗೆ ಸಿದ್ಧತಾ ಕಾರ್ಯಗಳು ಪೂರ್ಣಗೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಭಾನುವಾರ ಬೆಳಿಗ್ಗೆ ಬೆದ್ರಡ್ಕ ಪೂಮಾಣಿ ಕಿನ್ನಿಮಾಣಿ ದೇಗುಲದಿಂದ ಶ್ರೀ ಕ್ಷೇತ್ರಕ್ಕೆ ಹೊರಕಾಣಿಕೆ ಸಾಗಿ ಉಗ್ರಾಣ ತುಂಬಿಸುವುದರೊಂದಿಗೆ ಕಲಶೋತ್ಸವ ಆರಂಭವಾಗಲಿದೆ. ಮಾರ್ಚ್ 3ರ ತನಕ 9 ದಿನಗಳಾಗಿ ನಡೆಯುವ ಉತ್ಸವದಂದು ವಿವಿಧ ದಿನಗಳಲ್ಲಾಗಿ ವಿಶೇಷ ವೈದಿಕ ಕಾರ್ಯಗಳು ನಡೆಯಲಿವೆ. ಧಾರ್ಮಿಕ ಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಶೋತ್ಸವ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ഫെബ്രുവരി 22 മുതൽ മാർച്ച് 3 വരെ ഇവിടെ ബ്രഹ്മകലശോത്സവവും നടക്കുന്നുണ്ട്. ഈ എല്ലാ ദിവസങ്ങളിലും ഉച്ചയ്ക്കും വൈകുന്നേരം രാത്രിയും അന്നദാന പരിപാടികളുണ്ട്. അതേപോലെ കലാ സാംസ്കാരിക പരിപാടികൾ എല്ലാ ദിവസവും നടന്നു വരുന്നുണ്ട്. 3 ദിവസ ആധ്യാത്മിക സഭയും കൂടി ವ್ಯವಸ್ಥೆ ചെയ്തിട്ടുണ്ട്. ಕಲಶೋತ್ಸವಕ್ಕೆ ಕೊಲ್ಲೂರು ದೇಗುಲದ ಧರ್ಮದರ್ಶಿ ಕೃಷ್ಣಪ್ರಸಾದ ಅಡ್ಯಂತಾಯ, ಪೊಳಲಿ ದೇವಳದ ಮೊಕ್ತೇಸರ UT ಆಳ್ವ, ಹೊರನಾಡು ದೇಗುಲದ ಮೊಕ್ತೇಸರ ಭೀಮೇಶ್ವರ ಜೋಶಿ ಮೊದಲಾದ ಪ್ರಮುಖರು ಆಗಮಿಸಲಿರುವರು ಎಂದು ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ವಿಶ್ವನಾಥ ರೈ ಮಾಯ್ಪಾಡಿ, ಕಾರ್ಯದರ್ಶಿ ಮೋಹನ್ ಕುಮಾರ್ ಶೆಟ್ಟಿ, ರಾಧಾಕೃಷ್ಣ, ಪ್ರೊಫೆಸರ್ ಎ ಶ್ರೀನಾಥ್ ಉಪಸ್ಥಿತರಿದ್ದರು. ಮಂಜೇಶ್ವರದ ಪೊಯ್ಯತ್ತ ಬೈಲು ಮಖಾಮ್ ಉರೂಸು ಶುಕ್ರವಾರ ಆರಂಭವಾಗಲಿದೆ. ಮಾರ್ಚ್ 7ರ ತನಕ ಜರುಗಲಿರುವ ಉರೂಸ್ ಕಾರ್ಯಕ್ರಮಗಳಿಗೆ ಸಿದ್ಧತೆ ಪೂರ್ಣಗೊಂಡಿದೆ ಎಂದು ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶುಕ್ರವಾರ ಆರಂಭವಾಗುವ ಸಮಾರಂಭಕ್ಕೆ ಸೈಯದ್ ಅತಾವುಲ್ಲಾ ತಂಗಳ್ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅಂದು ರಾತ್ರಿ ಧಾರ್ಮಿಕ ಸಭೆಯನ್ನು
ಕುಂಬೋಳ್ ಕೆಎಸ್ ಆಟಕೋಯ ತಂಗಳ್ ಉದ್ಘಾಟಿಸಲಿರುವರು. ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ, ಪಾಣಕಾಡ್ ಹೈದರಲಿ ಶಿಹಾಬ್ ತಂಗಳ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿರುವರೆಂದು ಪದಾಧಿಕಾರಿಗಳು ತಿಳಿಸಿದರು. 20ನೇ ತಾರೀಕು ಶುಕ್ರವಾರ ಜುಮಾ ನಂತರ ಧ್ವಜಾರೋಹಣವನ್ನು ಅತಾವುಲ್ಲಾ ತಂಗಳವರು ಧ್ವಜಾರೋಹಣ ಕೈಗೊಂಡಿದ್ದಾರೆ. ಅಂದು ರಾತ್ರಿ ಉದ್ಘಾಟನಾ ಸಮಾರಂಭವು ನಡೆಯಲಿದೆ. ಕೆಎಸ್ ಆಟಕೋಯ ತಂಗಳವರ ನೇತೃತ್ವದಲ್ಲಿ ಉದ್ಘಾಟನಾ ಸಮಾರಂಭ. ಸಮಾಪನದಂದು ಕಲರಳ್ಳಿ ತಂಗಳವರು, ಕಾಂತಪುರಂ ಎಪಿ ಉಸ್ತಾದರವರು ಭಾಗವಹಿಸಲಿದ್ದಾರೆ. ಪ್ರತಿದಿನ ಧಾರ್ಮಿಕ ಪ್ರವಚನ ಸಮಾರಂಭ ಸಹಿತ ವೈವಿಧ್ಯಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 7ರಂದು ಆಲಿಕುಂಜಿ ಉಸ್ತಾದರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರೋಪ ಕಾರ್ಯಕ್ರಮವನ್ನು ಇಬ್ರಾಹಿಂ ಖಲೀಲ್ ತಂಗಳ್ ಉದ್ಘಾಟಿಸಲಿರುವರು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪಿಕೆ ಕುಂಜ ಅಹಮದ್, ಡಿಎಂಕೆ ಮೊಹಮ್ಮದ್ ಅಬ್ದುಲ್ ಕರೀಂ ಮೂಸಾ, ಮೊಹಮ್ಮದ್ ಹಸನಬೈಲು ಉಪಸ್ಥಿತರಿದ್ದರು. ಕಾಪಾ ಕಾಯ್ದೆಯನ್ವಯ ಆರೋಪಿಯನ್ನು ಬಂಧಿಸಲಾಗಿದೆ. ಪೈವಳಿಕೆ ಅಂಬಿಕಾನ ನಿವಾಸಿ 25ರ ಹರೆಯದ ಅಹಮ್ಮದ್ ರಯೀಸ್ ಬಂಧಿತ. ಈತ ಬಾಳಿಕೆ ಅಜೀಜ್ ಹತ್ಯೆ ಪ್ರಕರಣ ಸೇರಿದಂತೆ 5 ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಆರೋಪಿಯಾಗಿದ್ದಾನೆ. ಸಾಮಾಜಿಕ ಸಂಘರ್ಷ ಪದೇ ಪದೇ ಮರುಕಳಿಸುವ ಹಿನ್ನೆಲೆಯಲ್ಲಿ ಕುಖ್ಯಾತ ಕ್ರಿಮಿನಲ್ಗಳನ್ನು ಸೆರೆಮನೆಗಟ್ಟಲು ಗೃಹ ಇಲಾಖೆ ನಿರ್ಧರಿಸಿದ ಬೆನ್ನಲ್ಲೇ ಈ ಕ್ರಮ ಉಂಟಾಗಿದೆ. ಮಂಜೇಶ್ವರ ಪರಿಸರ ಪ್ರದೇಶಗಳಲ್ಲಿ ಬಿಜೆಪಿ ಹಾಗೂ ಮುಸ್ಲಿಂ ಲೀಗಿನ ಕುಮ್ಮಕ್ಕಿನಿಂದ ಕೋಮುಗಲಭೆ ಹೆಚ್ಚುತ್ತಿರುವುದಾಗಿ ಸಿಪಿಎಂನ ಮಂಜೇಶ್ವರ ಪ್ರಾದೇಶಿಕ ಸಮಿತಿ ಆರೋಪಿಸಿದೆ. ಮಂಜೇಶ್ವರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಸಂಬಂಧಿತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಂಜೇಶ್ವರ ವರ್ಕಾಡಿ ಮೀಂಜಾ ಪೈವಾಳಿಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕೋಮು ಸಂಘರ್ಷಗಳು ಬಿಜೆಪಿ ಹಾಗೂ ಮುಸ್ಲಿಂ ಲೀಗಿನ ಪ್ರೇರಣೆಯಿಂದಲೇ ನಡೆದಿವೆ. ಮುಂಬರುವ ಪಂಚಾಯತ್ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟು ಎರಡೂ ಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ಈ ಹುನ್ನಾರ ನಡೆಸಿವೆ. ಕೋಮು ಸಂಘರ್ಷದ ಹೆಸರಿನಲ್ಲಿ ಪೊಲೀಸರು ವಿನಾಕಾರಣ ಡಿವೈಎಫ್ಐ ಕಾರ್ಯಕರ್ತನಾದ ಕೌಸರ್ ಎಂಬಾತನನ್ನು ಬಂಧಿಸಿ ವಿಚಾರಣೆ ನೆಪದಲ್ಲಿ ಹಲ್ಲೆಗೈದು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿರುವುದಾಗಿ ಸಮಿತಿ ಸದಸ್ಯರು ಆರೋಪಿಸಿದರು. യഥാർത്ഥ പ്രതികളെ സംരക്ഷിച്ചുകൊണ്ട് നിരപരാധികളായ ആൾക്കാരും പ്രത്യേകിച്ച് ഡിവൈഎഫ്ഐയും സിപിഎമ്മിന്റെ പ്രവർത്തകരെയാണ് കള്ളക്കേസിൽ കുടുക്കിക്കൊണ്ടുള്ളത്. യഥാർത്ഥ മഞ്ചേശ്വർ പോലീസ് സ്റ്റേഷൻ എന്നത് ആത്ത സ്റ്റേഷൻ ഓഫീസർ ഒരു നോക്കുകുത്തിയായും കാസർഗോഡിന്റെ ഡിവൈഎസ്പിന്റെ നേതൃത്വത്തിലുള്ള പോലീസാണ് ഇന്ന് വ്യാപകമായി നിരപരാധികളെ പ്രതികളാക്കിക്കൊണ്ട് പ്രതികളെ സംരക്ഷിക്കുന്ന നിലപാടാണ് സ്വീകരിച്ചുകൊണ്ടുള്ളത്. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಾದೇಶಿಕ ಸಮಿತಿ ಕಾರ್ಯದರ್ಶಿ ಶಿವಪ್ರಸಾದ್, ಸಾದಿಕ್, ಹಸನ್, ಅಬ್ದುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ನಿಯಂತ್ರಣ ತಪ್ಪಿದ ಆಟೋ ರಿಕ್ಷಾ ಮಗುಚಿ ಬಿದ್ದು 2 ಜಖಂಗೊಂಡಿದ್ದಾರೆ. ಚಾಲಕ ಮುಳಿಯಾರು ಸಮೀಪ ಮುಂಡಕಯ್ಯ ನಿವಾಸಿ ಪ್ರಭಾಕರ್ ಹಾಗೂ ಸ್ಥಳೀಯ ಬೆಳ್ಳಿಪಾಡಿ ಅಬ್ದುಲ್ ರಹಿಮಾನ್ ಗಾಯಗೊಂಡವರು. ಇವರನ್ನು ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಬೋವಿಕಾನದಿಂದ ಬೆಳ್ಳಿಪಾಡಿಗೆ ತೆರಳುತ್ತಿದ್ದಾಗ ತಿರುವು ಬಳಿಯಲ್ಲಿ ಶ್ವಾನ ಅಡ್ಡ ಬಂದ ಫಲವಾಗಿ ನಿಯಂತ್ರಣ ತಪ್ಪಿ ರಸ್ತೆಗೆ ಅಡ್ಡವಾಗಿ ರಿಕ್ಷಾ ಮಗುಚಿ ಬಿದ್ದಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಭೂ ಕಬಳಿಕೆ, ಉಪಜಿಲ್ಲಾಧಿಕಾರಿ ತನಿಖೆ. ಖಾಸಗಿ ವ್ಯಕ್ತಿಯಿಂದ ಕಬಳಿಕೆ ನಡೆದಿರುವುದಾಗಿ ಅಧಿಕೃತರು. ಕಾಸರಗೋಡಿನ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಜನಕೀಯ ಒಕ್ಕೂಟ. ಶಾಂತಿ ಕದಡುವ ಮಂದಿಯನ್ನು ಸಮಾಜದಿಂದ ದೂರೀಕರಿಸಲು ಕರೆ. ಅನ್ನದಾನಕ್ಕಿಂತ ಪುಣ್ಯದಾನವಿಲ್ಲ. ಜನರಲ್ ಆಸ್ಪತ್ರೆಯಲ್ಲಿ ನಿತ್ಯ ರಾತ್ರಿ ಊಟ ಬಡಿಸಿ ಸ್ನೇಹಾಲಯ. ಸುದ್ದಿಗಳ ಈ ಸಂಚಿಕೆ ಇದರೊಂದಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.